ಆತ್ಮೀಯರೇ ನಮಸ್ಕಾರ. ರೈಸ್ ಅಪ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಾರತೀಯ ಭವ್ಯ ಪರಂಪರೆಯಲ್ಲಿ ಸನಾತನ ಸಂಸ್ಕೃತಿ ಇದೆಯಲ್ವಾ, ಇದು ನಿಜಕ್ಕೂ ಕೂಡ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂತಹ ಸಂಸ್ಕೃತಿ. ಇಂತಹ ಸಂಸ್ಕೃತಿಗೆ ಮಠಮಾನ್ಯಗಳಿಂದ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಗಳಿವೆ. ನಾವೆಲ್ಲ ಈ ಆಧುನಿಕ ಭಾಷಣ ಶೈಲಿಗಳಲ್ಲಿ ಅನೇಕ ವಿಷಯಗಳನ್ನ ಕೇಳ್ತಾ ಇರ್ತೀವಿ. ಗೂಗಲ್ ಹುಟ್ಟುವಕ್ಕೆ ಮುಂಚೆ ಗುರು ಹುಟ್ಟಿದ್ದ, ಗುರು ಸಂಸ್ಕೃತಿ ಇತ್ತು, ಗುರುಕುಲ ಇತ್ತು, ಗುರು ಪರಂಪರೆ ಇತ್ತು. ಆ ಮುಖೇನ ಸಾಮಾನ್ಯ ಜನರನ್ನು ಕೂಡ ಸಿರಿ ಸಾಮಾನ್ಯನನ್ನಾಗಿ ಮಾಡ್ತಕ್ಕಂತಹ ಪರಿಸ್ಥಿತಿ, ಪದ್ಧತಿ, ಪರಂಪರೆಗಳು ಮಠಮಾನ್ಯದಲ್ಲಿದ್ವು ಅಂತ. ಹಾಗೆ ಅದೇ ಸಾಲಿಗೆ ಸೇರಲ್ಪಡುವಂತಹ ಏಲಕ್ಕಿ ನಾಡು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ಮುತ್ತಿನ ಕಂತಿ ಮಠ. ಹೆಸರೇ ಮುತ್ತಿನ ಕಂತು. ನಿಜಕ್ಕೂ ಕೂಡ ಮುತ್ತಿನ ಕಂತಿಯ ಮಠಕ್ಕೆ ಪ್ರಸ್ತುತ ಪೀಠಾಚಾರ್ಯರೇನಿದ್ದಾರೆ, ಪ್ರಸ್ತುತ ಶಿವಾಚಾರ್ಯರೇನಿದ್ದಾರೆ, ನಿಜಕ್ಕೂ ಕೂಡ ಮುತ್ತಿನಂತಹ ಗುರುಗಳಿದ್ದಾರೆ. ಚಂದ್ರಶೇಖರ್ ಶಿವಾಚಾರ್ಯರು ನಮ್ಮೊಂದಿಗಿದ್ದಾರೆ. ಹಾಗಿದ್ರೆ ಈ ಮುತ್ತಿನ ಕಂತಿ ಮಠದ ಇತಿಹಾಸವೇನು, ನಿಜಕ್ಕೂ ಈ ಮಠದ ಮುತ್ತು ರತ್ನಗಳಂತಹ ಸಂಸ್ಕೃತಿ ಸಂಸ್ಕಾರಗಳೇನು, ಅದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶ್ರೀಗಳಿದ್ದಾರೆ. ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಪೂಜ್ಯರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂಥ ಸ್ವಾಗತ. ಎಸ್ ಪೂಜ್ಯ, ನಾವು ಕರುನಾಡಲ್ಲಿ, ಭಾರತ ದೇಶದ ಕರುನಾಡಲ್ಲಿ ಸಂತ, ಮಹಂತ, ಹುತಾತ್ಮ, ಆತ್ಮನಿಗೇನು ಕಡಿಮೆ ಇಲ್ಲ. ಅಂಥ ಸಾಲಿಗೆ ಸೇರುವಂತಹ ಮುತ್ತಿನ ಕಂತಿ ಮಠದ ಬಗ್ಗೆ ಮೊದಲಿಗೆ ಇದರ ಹಿನ್ನೆಲೆಯನ್ನು ನೋಡೋದಾದರೆ, ಮುತ್ತಿನ ಕಂತಿ ಮಠ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ, ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ ಅಂತ? ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮುತ್ತಿನಗಂತಿ ಮಠದ ಈ ಗ್ರಾಮದಲ್ಲಿ ಸುಮಾರು 21 ಜನ ಸ್ವಾಮೀಜಿಗಳು ಈ ಮಠಕ್ಕೆ ಆಗಿ ಹೋಗಿರ್ತಕ್ಕಂಥದ್ದನ್ನು ನಾವು ಇವತ್ತು ನೆನಪಿಸ್ಕೊಳ್ತಾ ಇದ್ದೇವೆ. ಇದಕ್ಕಿಂತ ಪೂರ್ವದಲ್ಲಿರ್ತಕ್ಕಂತಹ ಷಟ್ಸಲ ಲಿಂಗೈಕ್ಯ ವೀರ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿರವರು ಶ್ರೀಶೈಲ ಪೀಠದ ಶಾಖಾ ಮಠವಾಗಿದ್ದು, ಹಿಂದಿನ ವಾಗೀಶ ಪಂಡಿತಾರಾಧ್ಯ ಜಗದ್ಗುರು ಮಹಾಸನ್ನಿಧಿಯವರಿಂದ ಅಪ್ಪಣೆಯನ್ನು ಪಡೆಯೋದ್ರ ಮುಖಾಂತರವಾಗಿ ವಿಶೇಷವಾಗಿ ಮಹಾರಾಷ್ಟ್ರದಿಂದ ಆಗಮಿಸುವಂತಹ ಗೌಳಿ ಸಮಾಜದವರು ಈ ಮಠಕ್ಕೆ ನಡ್ಕೊಳ್ಳುವಂತಹ ಪರಂಪರೆ ನಡ್ಕೊಂಡು ಬಂದಿದೆ. ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಹೀಗೆ 4-5 ದೇಶ ರಾಜ್ಯಗಳಿಂದಲೂ ಕೂಡ ಗೌಳಿ ಸಮಾಜದವರು ನಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಕಾರಣ ಇಷ್ಟೇ, ಅವರಿಗೆ ಲಿಂಗ ದೀಕ್ಷೆಯ ಸಂಸ್ಕಾರ ಇರ್ತಿದ್ದಿಲ್ಲ. ಅದನ್ನ ವಿಶೇಷವಾಗಿ ಅವರೆಲ್ಲ ಶ್ರೀಶೈಲ ಪೀಠದ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀಶೈಲ ಪೀಠದ ಲಿಂಗೈಕ್ಯ ವಾಗೀಶ ಪಂಡಿತ ಜಗದ್ಗುರುಗಳನ್ನ ಸಂಪರ್ಕ ಮಾಡಿದಾಗ ಅವರು ತಾಳೆಗರಿಯಲ್ಲಿ ಈ ಮಠಕ್ಕೆ, ನೀವು ಮುತ್ತಿನ ಕಂತಿ ಮಠಕ್ಕೆ ಮುಂದ್ಗಡೆಯಿಂದ ನಡೆದುಕೊಂಡು ಹೋಗ್ಬೇಕು, ಅವರಿಂದನೇ ನೀವು ದೀಕ್ಷೆಯನ್ನು ಪಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಪರಂಪರೆ ಅವಂದಿನಿಂದನೂ ಕೂಡ ನಡೆದುಕೊಂಡು ಬರ್ತಕ್ಕಂಥ ಬುದ್ಧಿ. ಈಗ ಈ ಹಿನ್ನೆಲೆ ಬಗ್ಗೆ ಹೇಳಿದ್ರಿ, ಪರಂಪರೆ ಬಗ್ಗೆ ಹೇಳಿದ್ರಿ, ಮಹಾರಾಷ್ಟ್ರದ ಗೌಳಿ ಜನಾಂಗ, ವೀರಶೈವ ಲಿಂಗಾಯತದ ಒಳ ಪಂಗಡದಲ್ಲಿ ಬರ್ತಕ್ಕಂತಹ ಗೌಳಿ ಸಮಾಜದ ಬಗ್ಗೆ ತಾವು ಇಲ್ಲಿ ಸ್ಮರಣೆ ಮಾಡಿಕೊಂಡ್ರೆ, ನೆನೆಸ್ಕೊಂಡ್ರೆ, ಜೊತೆಗೆ ಕರ್ತೃಗಳನ್ನು ಕೂಡ ನೀವು ನೆನಪು ಮಾಡ್ಕೊಂಡ್ರಿ. ಇದೆಲ್ಲದಕ್ಕಿಂತ ಭಿನ್ನವಾಗಿ ಒಂದು ಖುಷಿ ಅನಿಸೋದು, ಈ ಫಿಲಾಸಫಿಯನ್ನು ಓದಿರುವಂಥವ್ರು ಅಥವಾ ಸೈಕಾಲಜಿಯನ್ನು ಓದಿರುವಂಥವ್ರು ಅಥವಾ ಆಧ್ಯಾತ್ಮದಲ್ಲಿ ಮಣಿ ಅಂತಕ್ಕಂಥ ವಿಷಯಗಳನ್ನು ಅಧ್ಯಯನ ಮಾಡಿದಂತಕ್ಕಂಥವ್ರು ಸನ್ಯಾಸಿಗಳಾಗುವಂಥದ್ದು ಅಥವಾ ವಿರಕ್ತರಾಗುವಂಥದ್ದು ಅಥವಾ ತ್ಯಾಗಿಗಳಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅಥವಾ ಒಬ್ಬ LLB, ಇದು ತುಂಬಾ ವಿಶೇಷ ಅನ್ಸುತ್ತೆ. ಮೊನ್ನೆ ತಾನೇ ನಾವು ಒಂದು ವಿಷಯನ ಕೇಳ್ತಾ ಇದ್ವಿ, BAMS MD ಮಾಡಿ ಯಾರೋ ಒಬ್ಬರು ಶಿವಯೋಗಿಗಳಾದರು ಅಂತ. ಅದೇ ಸಾಲಿಗೆ ಒಬ್ಬ ಕಾನೂನು ಪದವೀಧರರಾಗಿ ಹೇಗೆ ನಿಮಗೆ ಈ ಸನ್ಯಾಸತ್ವದ ಸ್ವೀಕಾರ ಅಂತ? ಇದು ಮೂಲ ಮಠ ಬಂದ್ಬಿಟ್ಟು ಪುತ್ರವರ್ಗ ಪರಂಪರೆಯ ಮಠ. ಶ್ರೀಶೈಲ ಪಂಚಪೀಠಗಳಲ್ಲಿ ಶ್ರೀಶೈಲ ಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಮಠ ಪುತ್ರವರ್ಗ ಪರಂಪರೆಯಲ್ಲಿ ಬರ್ತಕ್ಕಂಥ. ಪುತ್ರವರ್ಗ ಪರಂಪರೆ ಅಂದ್ರೆ ಯಾರೇ ಈ ಮಠಕ್ಕೆ ಆಗ್ಬೇಕಾದ್ರೂ ಕೂಡ ಈ ವಂಶಕ್ಕೆ ಸಂಬಂಧಪಟ್ಟಿರೋರು ಆಗ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಶ್ರೀಶೈಲ ಪೀಠದ ಹಿಂದಿನ ಲಿಂಗೈಕ್ಯ ಉಮಾಪತಿ ಪಂಡಿತಾರಾಧ್ಯ ಜಗದ್ಗುರು ಮಹಾಸನ್ನಿಧಿಯವರು ಅಕ್ಕಿಯಾಲೂರಿಗೆ ಜನವರಿ 1, 2001ರಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಗ್ರಾಮದಲ್ಲಿ ಮಾಡಿ ನಮ್ಮ ಎಲ್ಲ ಅಣ್ಣತಮ್ಮರನ್ನು ಕೂಡ ಕೂಡಿಸ್ಕೊಂಡು, ಅದರಲ್ಲಿ 2 ಗಂಡ್ಮಕ್ಳು ಯಾರಿಗಿದ್ದಾರೆ ಅಂತ ಹೇಳಿ ಅವರು ನನ್ನ ಆಯ್ಕೆ ಮಾಡಿ ಹೊನ್ನಾಳಿ ಮಠದ ಲಿಂಗೈಕ್ಯ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ಹಿರೇಕಲ್ಮಠದ ಪರಮ ಪೂಜರು ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರು ನಮ್ಮನ್ನು ಆಯ್ಕೆ ಮಾಡಿ ಅವ್ರ ಮಠದಲ್ಲಿ ನಾನು 8 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿ PUC ಮುಗಿದ ನಂತರ ಅವರೇ ನನಗೆ ಈ ಸೂಚನೆಯನ್ನು ಕೊಡೋದ್ರ ಮುಖಾಂತರವಾಗಿ ಎಲ್ಲ ಜ್ಞಾನವೂ ಕೂಡ ಇರಲಿ ಅಂತ ಹೇಳಿ ವಿಶೇಷವಾಗಿ ಅವರು ಅದನ್ನ ಹೇಳಿಕೊಟ್ರು. ಬೆಂಗಳೂರಿನ KLE ಲಾ ಕಾಲೇಜಿನಲ್ಲಿ LLB ಮುಗಿಸ್ಕೊಂಡು 2015ರಲ್ಲಿ ಈ ಮಠಕ್ಕೆ ಬಂದ್ವಿ. 15ರಿಂದ 17 ಸಮಾಜವನ್ನು ಸಂಘಟನೆ ಮಾಡಿದ್ವಿ. 17ರಿಂದ ನಮ್ಮ ಪಟ್ಟಾಧಿಕಾರ ಆಗಿ ಇಲ್ಲಿಗೆ 8 ವರ್ಷಗಳಾಯಿತು. 8 ವರ್ಷದಲ್ಲಿ ಪೂಜ್ಯರೀಗ ನೀವು ಮಠಕ್ಕೆ ಬಂದಾಗ ಬಹಳಷ್ಟು ಜನ ಭಕ್ತರನ್ನ ಮಾತನಾಡಿಸ್ತಿರ್ಬೇಕಾದ್ರೆ ಅನೌಪಚಾರಿಕವಾಗಿ ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ಭಕ್ತರು ಹೇಳ್ತಾ ಇದ್ರು, ಹೆಸರಿಗೆ ಮುತ್ತಿನ ಕಂತಿ ಮಠ ಅನಿಸ್ಕೊಂಡಿರುವಂಥ ಈ ಶ್ರೀಮಠ ಒಂದು ರೀತಿ ಮುಳ್ಳಿನ ಕಂಟಿ ಮಠ. ಇಲ್ಲಿ ಬಂದು ನೋಡಿದಾಗ ಏನೂ ಕೂಡ ಕಾಣ್ತಿರ್ಲಿಲ್ಲ, ಸಿಗ್ತಿರ್ಲಿಲ್ಲ. ಮಠದ ಐತಿಹ್ಯಗಳು, ಕುರುಗಳು ಅಥವಾ ಮಠ ಅಂತ ಹೇಳ್ಕೊಳ್ಳಿಕ್ಕೆ ಏನೋ ಒಂದಿಷ್ಟು ಸಂಗತಿಗಳು ಇದು ಕಾಣ್ತಾ ಇರಲಿಲ್ಲ. ಆದರೆ ಪ್ರಸ್ತುತ ಶಿವಾಚಾರ್ಯರು ಬಂದಾದ ಮೇಲೆ ಇಷ್ಟೆಲ್ಲ ಕೆಲಸಗಳಾಗಿವೆ ಅಂತ. ಯಾವ ರೀತಿ ಹಂತ ಹಂತವಾಗಿ ಕೆಲಸಗಳು ಮಾಡ್ಕೊಂಡು ಬಂದ್ರಿ? ಏನೆಲ್ಲ ಯೋಜನೆಗಳನ್ನಾಗಿ ಮಾರ್ಪಾಡು ಮಾಡ್ತಾ ಬಂದ್ರಿ?
ಈಗಾಗಲೇ ತಾವು ಹೇಳಿದ ಹಾಗೆ ಲಿಂಗೈಕ್ಯ ಪರಮ ಪೂಜ್ಯ ಷಟ್ಸ್ವಾಮಿ ವೀರರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಈ ಮಠದಲ್ಲಿ 1 ತಿಂಗಳ ಪರ್ಯಂತ ಅಂದ್ರೆ ನಮ್ಮ ಮಠದ ಪರಂಪರೆ ಡಿಸೆಂಬರ್ 15ರಿಂದ ಜನವರಿ 15ರವರೆಗೆ ಏನ್ ಧನುರ್ಮಾಸ ಪೂಜೆ ಬರ್ತದೆ ಆ ಪೂಜೆ ಸಂದರ್ಭದಲ್ಲಿ ಮಾತ್ರ ಇಲ್ಲಿರ್ತಿದ್ರು. ಈ ಉಳಿದ 11 ತಿಂಗಳು ಅವ್ರು ಹೊರಗಡೆ ಸಂಚಾರವನ್ನ ಮಾಡ್ತಿದ್ರು. ಎಲ್ಲಾ ಸಮಾಜಗಳಿಗೆ ಮನೆಗಳಿಗೆ ಹೋಗಿ ಅಲ್ಲೆಲ್ಲಿ ಒಂದು ವಾರ ಉಳಿದು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮುಖಾಂತರವಾಗಿ ಅಲ್ಲಿಂದ ದವಸ ಧಾನ್ಯಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ಪೂಜೆ ಪ್ರಸಾದವನ್ನು ಮಾಡ್ತಿದ್ರು. ಈ ಪರಂಪರೆಯಲ್ಲಿ ಇದು ಗ್ರಾಮಕ್ಕೆ ಕೊನೆಯದಾಗಿ ಹೊಂದಿಕೊಂಡಿರ್ತಕ್ಕಂಥ ಈ ಮಠದ ಜಾಗವನ್ನ ಹೊಂದ್ಕೊಂಡಿತ್ತು. ಅವಾಗ ಈ ಮಠಕ್ಕೆ ಬೆಲ್ಲದ ಪರಿವಾರ ಆಗಿರ್ಬೋದು, ಒಂದಿಷ್ಟು ಜನ ಪರಿವಾರದವರು ಬಹಳಷ್ಟು ಅನ್ಯೋನ್ಯವಾಗಿ ಸಂಬಂಧ ಇರೋದ್ರಿಂದ ಇಲ್ಲೊಂದಿಷ್ಟು ಜನ ಹುಗಿಯುವಂತ ವ್ಯವಸ್ಥೆ ಆಗಿತ್ತು. ಒಂದಿಷ್ಟು ಜನ ಮುಸ್ಲಿಮರು ಅಕ್ವೈರ್ ಮಾಡ್ಕೊಂಡಿದ್ರು. ಹೀಗೆ ಬಹಳಷ್ಟು ಸಮಸ್ಯೆಗಳು ಈ ಮಠದ ಆವರಣದಲ್ಲಿ ಇತ್ತು. ನಾವು ಬಂದಂತ ಸಂದರ್ಭದಲ್ಲಿ ಒಂದೊಂದೇ ಆಗಿ ಅದನ್ನ ಸಮಸ್ಯೆಗಳು ಕಾನೂನು ಜ್ಞಾನ ಇಲ್ಲಿ ಸಹಾಯಕ ಬಂದಿರ್ಬೋದು. ಅದು ಕೂಡ ನಾವು ಸ್ಟೇ ತರೋದಾಗಿರ್ಬೋದು. ಆದ್ರೆ ನಮ್ ದೊಡ್ಡಪ್ಪ ನಡ್ಸ್ಕೊಂಡ್ ಬಂದಿರ್ತಕ್ಕ 13 ವರ್ಷದ ಕೇಸನ್ನ ನಾನಾದ್ರೂ ಕೂಡ 3 ವರ್ಷ ಕೇಸ್ ನಡೆಸಿದ ಮೇಲೆ ಅದಕ್ಕೊಂದು ಸಫಲತೆ ಸಿಕ್ತು ಅಂತ ನಾನು ಭಾವಿಸ್ಕೊಂಡೆ. ಬುದ್ಧಿ ಈಗಾಗಲೇ ಹಲವಾರು ಯೋಜನೆ ಕೈಗೊಂಡು ಒಂದಷ್ಟು ಪೂರ್ಣ ಪ್ರಮಾಣದಲ್ಲಿ ಮುಗಿದು ಹೋಗಿವೆ, ಒಂದಿಷ್ಟು ಪೂರ್ಣ ಪ್ರಮಾಣದ ಹಂತದಲ್ಲಿವೆ. ಇನ್ನೂ ನಿಮ್ಮ ಕನಸು ಕಲ್ಪನೆಗಳು ಶ್ರೀಮಠದ ಬಗ್ಗೆ ಏನೇನಿವೆ ಅಂತ? ಈಗ ಪ್ರಸ್ತುತವಾಗಿ ಶ್ರೀಮಠದಲ್ಲಿ ಸುಮಾರು 1.5 ಕೋಟಿ ರೂಪಾಯಿದಷ್ಟು ಭವ್ಯವಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬ ತಾಯಿಯ ಶಿಲಾಮಂಟಪ ರೆಡಿ ಆಗಿದೆ. ಅದನ್ನು ಲೋಕಾರ್ಪಣೆ ಮಾಡಬೇಕು. ನಂತರದಲ್ಲಿ ಅದರ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂತಹ ದಾಸೋಭವನ ರೆಡಿ ಆಗಿದೆ. ಮಿನಿ ಒಂದು ಕಲ್ಯಾಣ ಮಂಟಪನೂ ಕೂಡ ರೆಡಿ ಮಾಡ್ತಾ ಇದ್ದೀವಿ. ಅದರ ನಂತರದಲ್ಲಿ ಬಂದಂತಹ ಗುರುಗಳಿಗೆ ಗುರುನಿವಾಸದ ಒಂದು ವ್ಯವಸ್ಥೆಯನ್ನು ಈಗಾಗಲೇ ನಿರ್ಮಾಣ ಹಂತದಲ್ಲಿದೆ. ಬಂದಂತಹ ವಟುಗಳಿಗೆ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯ ಈಗಾಗಲೇ ರೆಡಿ ಆಗಿದೆ. ಮತ್ತದಲ್ಲಿ ಭವ್ಯವಾಗಿರ್ತಕ್ಕಂತಹ ಒಂದು ಕಲ್ಯಾಣ ಮಂಟಪ ಈಗಾಗಲೇ ನಿರ್ಮಾಣ ಕೊನೆ ಹಂತದಲ್ಲಿದೆ. ಮಠಕ್ಕೆ ಒಂದಿಷ್ಟು ಏನಾರ ಇನ್ಕಮ್ ಬರಲಿ ಅನ್ನುವಂತಹ ಕಾರಣಕ್ಕಾಗಿ ಹಿಂದ್ಗಡೆ ಒಂದು ಮೇನ್ ರೋಡಿಗೆ ಹೊಂದಿಕೊಂಡಿರ್ತಕ್ಕಂತಹ ಕಾಂಪ್ಲೆಕ್ಸ್ ಅನ್ನ ಮಾಡಿ ಒಟ್ಟಾರೆಯಾಗಿ ಇಷ್ಟು ಕೆಲಸಗಳು ಇದರಲ್ಲಿ ಮಠದ ಆವರಣದಲ್ಲಿ ನಡ್ಕೊಂಡು ಬರ್ತಾರೆ. ಬುದ್ಧಿ ತಾವೊಬ್ಬ ಯುವ ಶಿವ ಆಚಾರ್ಯರಾಗಿ ಇವತ್ತಿನ ಪ್ರಸ್ತುತ ದಿನಮಾನಗಳಿಗೆ ನೋಡ್ಕೊಂಡು ಹೇಳೋದಾದ್ರೆ ಭಕ್ತರು ಹೇಗಿರಬೇಕು ಅಂತೀರಿ? ಏನಾಗ್ತಾ ಇದೆ ಸಮಾಜವನ್ನ ಶುದ್ಧೀಕರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ಯೋಚನೆಗಳು ಶ್ರೀಮಠದಿಂದ ಮುಂದೆ ಆಗ್ಲಿವೆ ಅಂತ? ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಸ್ವಾಮಿಗಳ ಕಾರ್ಯ ಅಷ್ಟೇ ಎಷ್ಟಿದೆಯೋ ಭಕ್ತರ ಕಾರ್ಯವೂ ಕೂಡ ಅಷ್ಟೇ ಇದೆ. ಒಂದು ಸಮಾಜ ನಿರ್ಮಾಣ ಆಗಬೇಕಾಗಿತ್ತು ಅಂದ್ರೆ ಗುರು ಶಿಷ್ಯರ ಸಂಬಂಧ ಬಹಳಷ್ಟು ಗಟ್ಟಿಯಾಗಿರ್ಬೇಕಾಗಿರ್ತಕ್ಕಂಥ ಸಂಬಂಧ ಆಗಿದೆ. ಇದು ಮತ್ತು ನೀರು ಮತ್ತು ಮೀನಿನ ಸಂಬಂಧ. ಮೀನು ಬದುಕಬೇಕಾಗಿತ್ತು ಅಂದ್ರೆ ಸಮಾಜದಲ್ಲೇ ಇರಬೇಕು. ಸಮಾಜ ಸ್ವಚ್ಛವಾಗಿರ್ಬೇಕು ಅಂದ್ರೆ ಸಮಾಜದಲ್ಲಿ ಆ ನೀರಿನ ರೀತಿಯಲ್ಲಿ ಮೀನುಗಳು ಇರಲೇಬೇಕು. ಸೊ ಆ ರೀತಿಯಾಗಿರ್ತಕ್ಕಂತಹ ಅನ್ಯೋನ್ಯ ಸಂಬಂಧ ಭಕ್ತರದ್ದು ಮತ್ತು ಸ್ವಾಮಿಗಳದ್ದು ಕರ್ತವ್ಯ ಆಗಿರ್ತಕ್ಕಂಥದ್ದು. ಪ್ರಸ್ತುತ ದಿನಮಾನಗಳಲ್ಲಿ ಏನೋ ಒಂದು ನೋಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಧರ್ಮ ನಮ್ಮಿಂದ ದೂರ ಆಗ್ತಿದೆ ಅನ್ನುವಂತಹ ಭಯ ಇವತ್ತು ಎಲ್ಲ ಸ್ವಾಮೀಜಿಗಳು ಕೂಡ ಹುಡ್ತಾ ಇದೆ. ಕಾರಣ ಇಷ್ಟೇ, ಅದು ಅತಿಯಾಗಿರ್ತಕ್ಕಂಥ ಜ್ಞಾನ ಸಂಪಾದನೆ ಇರ್ಬೋದು, ವಿಜ್ಞಾನದ ಒಂದು ವ್ಯವಸ್ಥೆ ಇರ್ಬೋದು. ಆದರೆ ಯಾವುದೇ ನಾವು ಮುಂದುವರೆದ್ರೂ ಕೂಡ ಮೂಲವಾಗಿರ್ತಕ್ಕಂಥ ನಮ್ಮ ಧರ್ಮ, ನಮ್ಮ ವ್ಯವಸ್ಥೆ, ನಮ್ಮ ಆಚರಣೆ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ನಾವು ಯಾವತ್ತೂ ಕೂಡ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸ್ವಾಮಿಗಳು ಕೆಲಸವನ್ನು ಮಾಡಬೇಕಾಗಿದೆ. ಬುದ್ಧಿ ಈಗಾಗಲೇ ಭ್ರಮರಾಂಬ ಸಮೇತ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ನಿಜ ಕೂಡ ಕಂಗೊಳಿಸ್ತಾ ಇದೆ ಶಿಲಾಮಠವಾಗಿ. ಅದರ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಯಾರೆಲ್ಲ ಬರ್ತಾರೆ? ಮಂಗಲ ಭವನ ಕೂಡ ಸಿದ್ಧಗೊಂಡಿದೆ. ಏನೆಲ್ಲ ಕಾರ್ಯಕ್ರಮಗಳು, ವಿಧಾಯಕ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇವೆ ಬರುವ ದಿನಮಾನದಲ್ಲಿ ಅಂತ? ಈಗಾಗಲೇ ನಾವು ಅನ್ಕೊಂಡಿರೋ ಪ್ರಕಾರ ಈಗಾಗಲೇ ಭಕ್ತರ ಸಭೆಯನ್ನು ಇವತ್ತು ನಾವು ಭಕ್ತರ ಸಭೆಯನ್ನು ಒಂದು 30ರಿಂದ 35 ಹಳ್ಳಿಯ ಭಕ್ತರನ್ನ, ಎಲ್ಲ ಕರ್ನಾಟಕ ರಾಜ್ಯದ ಗೌಳಿ ಸಮಾಜದ ಭಕ್ತರನ್ನ, ನಮ್ಮ ಗ್ರಾಮದ ಭಕ್ತರನ್ನ ಕರೆಸಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಸಮಾರಂಭವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಬರುವಂತಹ ಜನವರಿ 23ರಿಂದ ಫೆಬ್ರವರಿ 13, 14, 15 ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಈಗಾಗಲೇ ದಿನಾಂಕವನ್ನು ನಿಗದಿಯನ್ನು ಮಾಡಿದ್ದೇವೆ. ಇನ್ನು 7-8 ತಿಂಗಳಲ್ಲಿ ನಮ್ಮ ಎಲ್ಲ ಬಿಲ್ಡಿಂಗ್ಗಳನ್ನು ಕೂಡ ನಾವು ಕಂಪ್ಲೀಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ರಾಷ್ಟ್ರದ ಸೆಂಟ್ರಲ್ನ ಮಿನಿಸ್ಟ್ರಿಗಳನ್ನು ಕರೆಸುವಂಥ ವ್ಯವಸ್ಥೆ ಈಗಾಗಲೇ ಬೊಮ್ಮಾಯಿ ಅವರು ನಮಗೆ ವಾಗ್ದಾನವನ್ನು ಮಾಡಿದ್ದಾರೆ. ಬಹಳಷ್ಟು ವಿಜೃಂಭಣೆಯಿಂದ ಆ ಕಾರ್ಯವನ್ನು ಮಾಡಬೇಕು ಅಂತಿದ್ದೀವಿ. ಅದರಲ್ಲಿ ಸಾಹಿತಿಗಳು, ದೊಡ್ಡ ದೊಡ್ಡ ಸ್ವಾಮಿಗಳು, ಎಲ್ಲ ಯುವ ರಾಜಕಾರಣಿಗಳು, ಸಾಹಿತಿಗಳು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಒಂದು ವಿಧಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ, ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ 25 ದಿನಗಳ ಪರ್ಯಂತರವಾಗಿ ಈ ಮಠದ ಆವರಣದಲ್ಲಿ ಜರುಗಬೇಕು. ಇನ್ನು ಕೊನೆಯದಾಗಿ ಈ ಮೂಲಕ ಭಕ್ತರಿಗೆ ಏನು ಹೇಳಿಕ್ಕೆ ಇಚ್ಛೆಪಡ್ತೀವಿ ತಾವು? ಎಲ್ಲ ಭಕ್ತರಿಗೆ ಹೇಳುವಂಥದ್ದು ಇಷ್ಟೇ, ಮಠಗಳು ಇವತ್ತು ಉಳಿಬೇಕಾಗಿತ್ತು ಅಂದರೆ ಭಕ್ತರ ಸಹಕಾರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ, ನಂಬಿಕೆ ಮಠಗಳ ಜೊತೆಗೆ ಎಷ್ಟು ಗಟ್ಟಿಯಾಗಿರ್ತದೆ, ಮಠಗಳು ಕೂಡ ಅಷ್ಟೇ ಅನ್ಯೋನ್ಯವಾಗಿ ಸಮಾಜ ಜೊತೆಗೆ ಒಂದು ಸಂಬಂಧವನ್ನು, ಸಮಾಜದ ಸ್ವಾಸ್ಥ್ಯವನ್ನು ಉಳಿಸೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಭಕ್ತರು ನಾವು 2 ಮಂದಿ ಕೂಡಿ ಕೆಲಸವನ್ನು ಮಾಡಿದಾಗ ಮಾತ್ರ ಸಮಾಜದ ಅಭಿವೃದ್ಧಿ
ಎಂದು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಎಸ್ ಧನ್ಯವಾದ ಪೂಜ್ಯರೇ, ಧನ್ಯವಾದ. ಒಳ್ಳೆಯದಾಗಿ. ಎಸ್ ವೀಕ್ಷಕರಿಗೆ, ಇಷ್ಟೊತ್ತು ಷಡಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಾತನಾಡ್ತಾ ನಿಜಕ್ಕೂ ಕೂಡ ಇವತ್ತು ಸಮಾಜ ಎತ್ತ ಸಾಗ್ತಾ ಇದೆ ಅನ್ನೋದರೆಡೆಗೆ ಚಿತ್ತ ಹರಿಸೋದ್ರ ಜೊತೆಗೆ ಸಮಾಜಕ್ಕೆ ಪೂರಕವಾಗಿರುವಂತಹ ಸಮಾಜದ ಹಿತವನ್ನು ಕಾಯ್ತಕ್ಕಂತಹ ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ಅವರ ಕಲ್ಪನೆ ಕನಸು ಎಲ್ಲವೂ ಕೂಡ ಸಾಕಾರಗೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ರೈಸ್ ಆಫ್ ನ್ಯೂಸ್. ನಮಸ್ಕಾರ.